ಒಂದು ದಿನ ಓಲಗಸ್ತನಾಗಿ ಭರತ, ಶತ್ರುಘ್ನ, ಲಕ್ಷ್ಮಣರೊಂದಿಗೆ ಶ್ರೀರಾಮನು ಕುಳಿತಿರಲು ಯಮುನಾ ತೀರದ ತಪಸ್ವಿಗಳು ದರ್ಶನಕ್ಕಾಗಿ ಬಂದಿರುವರೆಂಬ ವಾರ್ತೆಯು ದೂತರಿಂದ ಬಂತು. ಕೂಡಲೇ ಪದ್ಧತಿಯಂತೆ ಆ ಎಲ್ಲರನ್ನೂ ಕರೆತಂದು ಉಚಿತಾಸನಗಳನ್ನಿತ್ತು ಸತ್ಕರಿಸಿ ಶ್ರೀರಾಮನು, ಘನತಪೋಧನರು ಇಷ್ಟು ದೂರ ಬಂದು ದರ್ಶನಯೋಗವನ್ನಿತ್ತುದು ನಮ್ಮ ಭಾಗ್ಯ ವಿಶೇಷವು ಎಂದು ನುಡಿದನು. ಋಷಿಗಳು ಶ್ರೀರಾಮನನ್ನು ಬಹುವಾಗಿ ಕೊಂಡಾಡಿ, ರಾವಣಾದಿ ದುಷ್ಟರನ್ನು ಸಂಹಾರ ಮಾಡಿ ಲೋಕಕ್ಷೇಮವನ್ನು ಕರುಣಿಸಿದ ನೀನು ಲವಣಾಸುರನ ಬಾಧೆಯಿಂದ ನಮ್ಮನ್ನು ರಕ್ಷಿಸಬೇಕು ಎಂದು ಕೇಳಿಕೊಂಡರು. ಎಷ್ಟೋ ಮಂದಿಯನ್ನು ಮರ್ದಿಸಿದ ಮೇಲೆ ಜಗತ್ತು ಈಗ ಸುಖದಲ್ಲಿದೆ ಎಂದು ನಾನು ಭಾವಿಸಿದ್ದೆನು. ಆದರೆ ಈ ರಕ್ಕಸನ ಉಪಹತಿಯು ನಿಮ್ಮಂಥವರನ್ನೇ ಬಿಡಲಿಲ್ಲವೆಂದಾದರೆ ನಮ್ಮ ಕರ್ತವ್ಯವು ಇನ್ನೂ ಉಳಿದಿದೆ ಎಂಬುದು ಖಚಿತವಾಯಿತು ಎಂದು ನುಡಿದ ಶ್ರೀರಾಮನು ತನ್ನ ತಮ್ಮಂದಿರನ್ನು ನೋಡಿದನು. ಶತ್ರುಘ್ನನು ಆ ಶತ್ರುವನ್ನು ನಿಗ್ರಹಿಸಲು ನನಗೆ ಅಪ್ಪಣೆಯಾಗಬೇಕು ಎಂದು ತನ್ನ ಅಣ್ಣನಲ್ಲಿ ವೀರೋಚಿತವಾಗಿ ಪ್ರಾರ್ಥಿಸಿಕೊಂಡನು. ಶ್ರೀರಾಮನು ಹಾಗೆಯೇ ಆಗಲೆಂದು ಬಂದ ಯಾವತ್ತೂ ಮುನಿಜನರನ್ನು ಸಂತೈಸಿ ಧೈರ್ಯವನ್ನು ಅರೆದು ಬೀಳ್ಕೊಟ್ಟು ಶತ್ರುಘ್ನನಿಗೂ ಲವಣಾಸುರನ ಸಂಹಾರಕ್ಕೆ ಆಜ್ಞೆಯನ್ನಿತ್ತು ಹರಸಿದನು. ಎಷ್ಟೋ ವರ್ಷಗಳಿಂದ ಯುದ್ಧವಿಲ್ಲದೆ ಜಡವಾಗಿ ಹೋಗಿದ್ದ ಶತ್ರುಘ್ನನು ಅಣ್ಣನಾಣತಿಯಿಂದ ಉತ್ಸಾಹಗೊಂಡು ಸೇನೆಯನ್ನು ನೆರೆಯಿಸಿ ಹಿರಿಯರಿಗೆಲ್ಲ ವಂದಿಸಿ ಮುಹೂರ್ತ ನೋಡಿ ಜೈತ್ರಯಾತ್ರೆಗೆ ಹೊರಟನು. ಶ್ರೀರಾಮನಾಳ್ವಿಕೆಯಲ್ಲಿ ಬಹುದೊಡ್ಡ ಸೈನ್ಯ ಸಂಗ್ರಹವೇನೂ ಅವಶ್ಯವಿರಲಿಲ್ಲ. ಆದರೂ ಅಲ್ಲಿಯ ಬಹುಮಂದಿ ಪ್ರಜೆಗಳು ಯುದ್ಧವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರು. ಸೈನ್ಯವೆಂಬುದು ಸಮ್ರಾಟನ ಗೌರವಕ್ಕೆ ತಕ್ಕಷ್ಟು ಮಾತ್ರ ನಿಯತಗೊಂಡಿತ್ತು. ಆದರೆ ಆ ವಿದ್ಯಾ ಪರಿಣಿತರು ನಿತ್ಯ ಬೇರೆ ಬೇರೆ ಉದ್ಯೋಗದಲ್ಲಿ ನಿರತರಾಗಿದ್ದರು. ಅಗತ್ಯವಿದ್ದಾಗ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿಯೂ ಸೇರಿಕೊಳ್ಳುತ್ತಿದ್ದರು. ಲಂಕೆಯಲ್ಲಿ ಯುದ್ಧವು ತೊಡಗಿದ್ದ ಸಂದರ್ಭದಲ್ಲಿ ತಮಗೆಲ್ಲ ಸಂದರ್ಭ ಬಂದಿರಲಿಲ್ಲವೆಂದು ಅನೇಕ ಮಂದಿಗೆ ಒಂದು ರೀತಿಯ ವ್ಯಸನವೇ ಇತ್ತು. ನಮ್ಮ ಸ್ವಾಮಿಗಾಗಿ ಹೊಯ್ದಾಡುವ ಅವಕಾಶವು, ಆ ಸಮರದಲ್ಲಿ ಭಾಗಿಗಳಾಗುವ ಭಾಗ್ಯವು ಅವನ ಸತ್ಪ್ರಜಾಕೋಟಿಗೆ ಪ್ರಾಪ್ತವಾಗಲಿಲ್ಲ. ಎಲ್ಲಿಯವರೂ ಆದ ವಾನರರಿಗೆ ಲಭಿಸಿತು ಎಂದು ಬಹುಮಂದಿ ಆಗ ತಮ್ಮಲ್ಲಿ ಆಡಿಕೊಂಡೂ ಇದ್ದರು. ಈಗ ಶತ್ರುಘ್ನನು ಲವಣಾಸುರನಲ್ಲಿ ಯುದ್ಧಕ್ಕೆ ಹೊರಟಾಗ ಅಂದಿನ ಆ ಆಸೆಯನ್ನು ಹೀಗಾದರೂ ಪೂರೈಸಿಕೊಳ್ಳೋಣವೆಂದು ಪ್ರತಿಯೊಬ್ಬರೂ ಎನ್ನುವಂತೆಯೇ ಅತ್ಯುತ್ಸಾಹವನ್ನು ತಳೆದರು. ಆದರೆ ಬಹುದೊಡ್ಡ ಸೈನ್ಯವು ಅವಶ್ಯ ಬೀಳಲಾರದೆಂದು ಸಾಕಷ್ಟನ್ನೇ ಶತ್ರುಘ್ನನು ನೆರಯಿಸಿಕೊಂಡನು. ಒಳ್ಳೆಯ ಹುರುಪುಳ್ಳ ಕಟ್ಟಾಳುಗಳನ್ನು ಮಾತ್ರ ನಿಯಮಿತ ಸಂಖ್ಯೆಯಲ್ಲಿ ಕೂಡಿಸಿಕೊಂಡು ಅತ್ತ ನಡೆದನು. ಸಾಕೇತದ ಸೈನ್ಯವು ದಂಡಯಾತ್ರೆಯನ್ನು ಕೈಗೊಂಡು ಹೊರಟಾಗ ಆ ಸೈನ್ಯದಲ್ಲಿ ಸಾರ್ವಭೌಮರ ಯೋಗ್ಯತೆಗೆ ತಕ್ಕಂತಹ ಎಲ್ಲ ಸಾಧನ ಸಾಮಗ್ರಿಗಳು, ವಸ್ತು ವಾಹನಗಳು, ಆಹಾರದ ಪೂರೈಕೆಗಳು ಸಿದ್ಧವಾಗಿದ್ದವು. ಯೋಧ ವರ್ಗದಲ್ಲಿ ಬೇರೆ ಬೇರೆ ಗುಂಪುಗಳನ್ನು ಮಾಡಿ ಅವುಗಳಿಗೆಲ್ಲ ಬೇರೆ ಬೇರೆ ಅಧಿಕಾರಿಗಳನ್ನು ನೇಮಿಸಿ ಉಚಿತೋಚಿತವಾದ ವ್ಯವಸ್ಥೆಯಿಂದ ಸಕಲ ಸೇನಾನಾಯಕನೂ ದಂಡಯಾತ್ರಾದೀಕ್ಷಿತನೂ ಆದ ಸುಮಿತ್ರಾಪುತ್ರನಾದ ಶತ್ರುಘ್ನನು ಶತ್ರುನಿರ್ಮೂಲನದ ಸಿದ್ಧಿಗಾಗಿ ನಡೆಯುತ್ತಿದ್ದನು. ನಾನಾ ವಾದ್ಯರ ಬಗಳು, ಕೊಟ್ಟಾಳುಗಳ ಗರ್ಜನೆಗಳು, ರಥಾಶ್ವ ಗಜಗತಿಗಳ ನಿಸ್ವನವು ಒಟ್ಟಾಗಿ ಕೂಡಿ ಪಡೆ ನಡೆಯುವ ಪದ್ಧತಿಗೆ ಕೆಂದು ಉಳೆದ್ದು ಭೂಮಿ ಆಕಾಶಗಳನ್ನು ಮುಸುಕಿ ಆ ಪ್ರಯಾಣವು ಆ ಕಾಲ ಪ್ರಳಯಕಾರಕವಾದ ಭಯವನ್ನು ಹುಟ್ಟಿಸುತ್ತಿತ್ತು. ಸೈನ್ಯವು ಸಾಗಬೇಕಾಗಿದ್ದುದರಿಂದ ಅಲ್ಲಲ್ಲಿ ನಿಂತು ವಿಶ್ರಮಿಸಿಕೊಂಡೇ ಮುಂದೆ ನಡೆಯಬೇಕಾಗಿತ್ತು. ಆ ಸಮಸ್ತ ಸೈನ್ಯವನ್ನು ಕೂಡಿಸಿಕೊಂಡು ಶತ್ರುಘ್ನನು ಗಂಗಾತೀರಕ್ಕೆ ಬರುವ ಹೊತ್ತಿಗೆ ಅಸ್ತಮನವಾಯಿತು. ಅವನು ನದಿಯನ್ನು ಉತ್ತರಿಸಿ ಸೈನ್ಯವನ್ನು ಕ್ರಮವಾಗಿ ತೆಪ್ಪಗಳ ಮೂಲಕ ದಾಟಿಸಿಕೊಂಡು ಬರುವಂತೆ ವ್ಯವಸ್ಥೆ ಮಾಡಿ ತಾನು 4 ಮಂದಿ ತನ್ನ ಸಂಘಟಿಗರೊಂದಿಗೆ ಅಲ್ಲೇ ತುಸು ದೂರದಲ್ಲಿದ್ದ ವಾಲ್ಮೀಕಿಯರ ಆಶ್ರಮದಲ್ಲಿ ಆ ರಾತ್ರಿಯನ್ನು ಕಳೆಯುವುದಕ್ಕಾಗಿ ಮುಂದೆ ನಡೆದನು. ಕತ್ತಲೆಯ ಹೊತ್ತಿಗೆ 4 ಮಂದಿ ಬಂದುದನ್ನು ಕಂಡು ಆಶ್ರಮದ ಒಟ್ಟುಗಳು ಪರಿಚಯವಿಲ್ಲದಿದ್ದರೂ ಅವರನ್ನು ಸತ್ಕರಿಸಿದರು. ಪೂಜ್ಯರಾದ ವಾಲ್ಮೀಕಿಯರು ಧ್ಯಾನದಲ್ಲಿದ್ದರು. ಸೀತಾದೇವಿಯು ದೂರ ನಿಂತು ನೋಡಿ ತನ್ನ ಮೈದುನನೇ ಇತ್ತ ಬಂದಿರುವ ಕುರಿತು ಆಶ್ಚರ್ಯಪಟ್ಟಳು. ಆದರೂ ಅವಳು ಬಂದವರು ಪರಿಚಯಸ್ಥರೆಂಬುದನ್ನು ತೋರಿಸಿಕೊಳ್ಳದೆ ತನ್ನ ಗುಡಿಸಲಿನಲ್ಲಿಯೇ ಉಳಿದುಕೊಂಡಳು. ಒಮ್ಮೆ ಊರಿನ ಹಾಗೂ ತನ್ನವರ ಯೋಗಕ್ಷೇಮವನ್ನು ಮೈದುನನಲ್ಲಿ ವಿಚಾರಿಸಿ ಬಿಡೋಣ ಎಂದು ಸೀತೆಗೆ ಅನ್ನಿಸಿತು. ಅದೇ ತವಕವು ಹೆಚ್ಚಿತು. ಆದರೂ ಬೇಡ ಎಂದು ಸುಮ್ಮನಾದಳು. ಅಂತೆಯೇ ಇವನು ಯಾಕೆ ಬಂದಿರಬಹುದು, ಎಲ್ಲಾದರೂ ಸ್ವಾಮಿಯು ಮತ್ತೆ ಕರೆಸಿಕೊಳ್ಳುವ ಮನಸ್ಸು ಮಾಡಿರಬಹುದೇ ಎಂದು ಕೂಡ ಒಮ್ಮೆ ಜಾನಕಿಗೆ ಕಂಡು ಹೋಯಿತು. ಆದರೆ ಮರುಕ್ಷಣದಲ್ಲಿಯೇ ತನ್ನ ಊಹನೆಯ ಕುರಿತು ಮನಸ್ಸಿನಲ್ಲಿಯೇ ನಗು ಬಂತು. ಕರೆಸಿಕೊಳ್ಳುವಂತಿದ್ದರೆ ಶ್ರೀರಾಮನು ಬಿಡುತ್ತಿದ್ನೇ? ಒಂದು ವೇಳೆ ಕನಿಕರದಿಂದಲೋ ಮಾತೆಯರ ದುಃಖವನ್ನು ನೋಡಲಾರದೆಯೋ ಕರೆಸಿಕೊಳ್ಳುವ ಮನಸ್ಸನ್ನು ಶ್ರೀರಾಮನು ಮಾಡಬಹುದು.
ಆದರೆ ಕರೆಸಿಕೊಂಡಾಗ ಬಿಟ್ಟದ್ದು ತಪ್ಪಾಗುತ್ತದೆ. ಬಿಟ್ಟದ್ದು ಸರಿಯಾದರೆ ಕರೆಸಿಕೊಳ್ಳುವುದು ತಪ್ಪಾಗಿ ಪರಿಣಮಿಸುತ್ತದೆ. ಆದುದರಿಂದ ಕರೆಸಿಕೊಳ್ಳುವಲ್ಲಿ ಒಂದಲ್ಲದಿದ್ದರೆ ಒಂದು ತಪ್ಪೆಯಾಗಿ ಪರಿಣಮಿಸುವುದರಿಂದ ಖಂಡಿತವಾಗಿಯೂ ಶ್ರೀರಾಮನು ಹಾಗೆ ಮಾಡಲಾರನು ಎಂದು ಸೀತೆಯು ನಿರ್ಧರಿಸಿಕೊಂಡು ಮಿಂಚಿದ್ದ ತನ್ನಾಸೆಯ ಹುಚ್ಚಿಗಾಗಿ ನಾಚಿಕೊಂಡಳು. ಹಾಗೆಯೇ ಮತ್ತೆ ಯಾರನ್ನು ನೋಡಲು ಇಷ್ಟಪಡದೆ ಕುಟಿರದೊಳಗೆ ಮುಸುಕಿಟ್ಟು ಮಲಗಿಬಿಟ್ಟಳು. ವಿ ಎನ್ ಭಾಗವತ್ ಬರಬಳ್ಳಿ.